ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಿನ ಆಯಿತು ವ್ಲಾಗ್ ಸ್ಟಾರ್ಟ್ ಮಾಡಿ, ಅದಕ್ಕೋಸ್ಕರ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ವಿಷಯ ಏನಂದರೆ, ಪಾಪು ಕರೆಕ್ಟಾಗಿ 1 ತಿಂಗಳಾಯಿತು. ಅದಕ್ಕೋಸ್ಕರ ಕೇಕ್ ಕಟ್ ಮಾಡೋದು ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ವೈಫ್ ಅವ್ರು ಕೇಕ್ ರೆಡಿ ಮಾಡ್ತಾಯಿದ್ದಾರೆ. ಇವತ್ತು ಹೋಗಿ ಚೆಸ್ಟ್ ವರ್ಕೌಟ್ ಮಾಡ್ಕೊಬಂದಿದ್ದೀನಿ. ಹಾಗೆ ಸಾಯಂಕಾಲನೂ ಹೋಗಿ ಕಾರ್ಡಿಯೋ ಮಾಡೋದು ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಾಂದರೆ 1 ಗಂಟೆ 2 ಗಂಟೆ ಈಡನ್ ಗಾರ್ಡನಲ್ಲಿ ವಾಕಿಂಗ್ ಮಾಡಿದ್ರೆ ಅದೇ ನನ್ನ ಕಾರ್ಡಿಯೋ ಮುಗೀತದೆ. ಹಾಗೆ ಮನೆ ಕೆಲಸ ನಡೀತಾ ಇದೆ ಗಾಯ್ಸ್, ಅಲ್ಲೂ ಸಹ ತೋರಿಸ್ತೀನಿ. ಹಾಗೆ ತುಂಬ ದಿನದಿಂದ ನೀರು ಬಿಟ್ಟಿಲ್ಲ ಗಾರ್ಡನ್ಗೆ. ಗಾಯ್ಸ್ ನೋಡಿ, ಚಿಕ್ಕ ಕೇಕ್ ಕಟ್ ಮಾಡೋದ. ಕದು ಬೋಸಿ. ಹಾಗೆ ಪಾಪುದು ಫೋಟೋಶೂಟ್ ಆಯಿತು. ಇವಾಗ ಗಾರ್ಡನ್ಗೆ ನೀರು ಹಾಕ್ತಾಯಿದ್ದೀನಿ. ತುಂಬ ದಿನ ಆಯಿತು ಗಾರ್ಡನ್ಗೆ ನೀರು ಹಾಕಿ. ಗಾಯ್ಸ್ ಫೈನಲಿ ಗಿಡಕ್ಕೆಲ್ಲ ನೀರು ಹಾಕಾಯಿತು. ಹಾಗೆ ದೊಡ್ಡ ಮನೆ ಹತ್ರ ಹೋಗ್ತಾ ಇದ್ದೀನಿ. ಆ ಗಿಡಕ್ಕೂ ಸಹ ನೀರು ಹಾಕಿ ಅದು ಸ್ವಲ್ಪ ಕೆಲಸ ನಡೀತಾ ಇದೆ. ಆ ಕೆಲಸಗೆ ಯಾವ ಕೆಲಸ ನಡೀತಾ ಇದೆ ತೋರಿಸ್ತೀನಿ, ಬನ್ನಿ ನೋಡೋದ. ಗಾಯ್ಸ್ ಗ್ರಾನೈಟ್ ಎಲ್ಲ ಕಟ್ ಮಾಡಿ ಮಡಗಿದ್ದಾರೆ. ಊಟಕ್ಕೆ ಹೋಗಿರ್ಬೋದು ಮೋಸ್ಟ್ಲಿ. ಮನೆ ಸ್ವಲ್ಪ ಕ್ಲೀನಾಗಿದೆ. ಗಾಯ್ಸ್ ತುಂಬ ಬಿಸಿಲು, ಆ ಶೆಡ್ಡಲ್ಲಿ ಇರೋಕ್ಕೂ ಆಗಲ್ಲ. ಈಗ ಮನೆ ಫಿನಿಶಿಂಗ್ ಆದರೆ ಒಳ್ಳೆಯದು. ಈಗ ಫಾಲ್ ಸೀಲಿಂಗ್ ಕೆಲಸ ನಡೀತಾ ಇದೆ. ಈ ಕೆಲಸನೂ ಸ್ವಲ್ಪ ನಡೀತಾ ಇದೆ. ಈ ಕೆಲಸನೂ ಫಿನಿಶಿಂಗ್ ಆಗಬೇಕು, ಫಾಲ್ ಸೀಲಿಂಗ್ದು. ಹಾಗೆ ಮನೆ ಕ್ಲೀನ್ ಆಗಿರೋದು ತುಂಬ ದಿನದಿಂದ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಿದೆ. ಇಲ್ಲೂ ಕೆಲಸ ಆಗಬೇಕು, ಇನ್ನೂ ಕೆಲಸ ನಡೆದಿಲ್ಲ. ಗಾಯ್ಸ್ ಇಲ್ಲೂ ಸಹ ಟೈಲ್ಸ್ ಹಾಕ್ತಾಯಿದ್ದಾರೆ. ಟೈಲ್ಸ್ ಕಟ್ ಮಾಡಿ ಮಡಗಿದ್ದಾರೆ. ಹಾಗೆ ವಾಶ್ರೂಮ್ದು ಸಹ, ಜನರಲ್ ವಾಶ್ರೂಮ್ದು ಸ್ವಲ್ಪ ಕ್ಲೀನ್ನೆಸ್ ನಡೀತಿದೆ. ಏನು ಬಿಸಿಲು ಅಂದರೆ, ಈ ಬಿಸಿಲಲ್ಲಿ ಯಾವ ಕೆಲಸ ಮಾಡೋಕ್ಕೂ ಇಷ್ಟ ಆಗಲ್ಲ. ಗಾಯ್ಸ್ ಗಾರ್ಡನ್ ನೀರು ಹಾಕಿದೆ. ಆಮೇಲೆ ಈ ಜಾಗದಲ್ಲಿ ಹಾಕಿದ್ದೀನಿ ನೀರು, ಆ ಜಾಗದಲ್ಲಿ ಹಾಕಿಲ್ಲ. ಏನಕ್ಕೆಂದರೆ ಪಾಪ ಕೆಲಸ ಮಾಡ್ತಾ ಇದ್ದಾರಲ್ಲ, ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ. ಎಲ್ಲ ನೀರೆಲ್ಲ ಹರ್ಕೋಗಿದ್ರೆ ಕಷ್ಟ ಆಗುತ್ತೆ. ಹಾಗೆ ಆ ಸ್ಟೋನ್ ಕೆಲಸನೂ ನಡೀತದೆ ಇಲ್ಲಿ. ಈ ಸ್ಟೋನ್ ಕೆಲಸ ನಡೆಯುವಾಗ ನಿಮ್ಗೆ ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ. ಗಾಯ್ಸ್ ಹಾಗೆ ನನ್ನ ಡಯಟ್ ಮೀಲ್ ರೆಡಿಯಾಗಿದೆ. ಏನಂದರೆ 100 ಗ್ರಾಮ್ ರೈಸ್, ಹಾಗೆ 10 ಮೊಟ್ಟೆ, ಹಾಗೆ ಸ್ವಲ್ಪ ವೆಜಿಟೇಬಲ್ಸು, ಕ್ಯಾರೆಟ್, ಬೀಟ್ರೋಟ್, ಬೀನೀಸ್. ಈ ಕೇಕ್ ನೋಡಿ ನನಗೆ ಡೈಲಿ ಆಸೆ ಬರುತ್ತೆ ಗಾಯ್ಸ್, ಆದರೆ ತಿನ್ನಲ್ಲ. ನೋಡಿ ಕಂಟ್ರೋಲ್ ಮಾಡಿದ್ರೇ. ಫೈನಲಿ ನನ್ನ ಮೀಲ್ ರೆಡಿಯಾಗಿದೆ. ಮೀಲ್ ಏನಂದರೆ 100 ಗ್ರಾಮ್ ರೈಸು, 200 ಗ್ರಾಮ್ ಬಾಯ್ಲ್ ಚಿಕನ್, ಒಂದು 10 ಮೊಟ್ಟೆ, ಹಾಗೆ ಕಾಪ್ಸ್ ಲೋಡಿಂಗ್ ಮಾಡಿ. ಇದು ನಂದು ಮಧ್ಯಾಹ್ನ ಮೀಲು. ಗಾಯ್ಸ್ ಫೈನಲಿ ನನ್ನ ಮೀಲ್ ಮುಗೀತು. ಹಾಗೆ ಟೀಲೋಜಿ ಕೆಫೆಗೆ ಬಂದಿದ್ದೀನಿ. ಇಲ್ಲಿ ಟೈಮು 3 ಗಂಟೆ ಆಗ್ತಿದೆ. ಹಾಗೆ ಸ್ವಲ್ಪ ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಮನೆಗೆ ಹೋಗೋದು. ಗಾಯ್ಸ್ ಫೈನಲಿ ಸ್ಕೂಲಲ್ಲಿ ಟೈಮ್ ಸ್ಪೆಂಡ್ ಮಾಡೋದ. ಗಾಯ್ಸ್ ಟೈಮ್ ನೋಡಿದ್ರೆ 4 ಗಂಟೆ 50 ನಿಮಿಷ. ಮಗು ಅಳಿತಾನೆ ಇರುತ್ತೆ ನೈಟ್ ಹೊತ್ತು. ನಮಗಂತೂ ಫುಲ್ ನಿದ್ದೆ ಇಲ್ಲ. ಹಾಗೆ ನೀವು ನೋಡ್ತಿರ್ಬೋದು, ನಾನು ವಿಡಿಯೋದಲ್ಲಿ ಹೇಳಿದ್ದೆ ಇಲ್ಲಿ ಸ್ಟೋನು ಅಲ್ಲಿ ಸ್ಟೋನ್ ಬರುತ್ತೆ ಅಂತ. ಫೈನಲಿ ಸ್ಟೋನ್ ಹಾಕಿದ್ದಾರೆ. ಹಾಗೆ ಇಲ್ಲಿಂದ ಇಲ್ಲಿ ತನಕ ಗಿಡ ಇಲ್ಲ. ಆ ಗಿಡ ತಂದಿದ್ದೀನಿ, ಅಲ್ಲಿ ನಿಮಗೆ ನೋಡ್ತಾ ಇರ್ಬೋದು, ಅಲ್ಲಿ ಮಡಗಿದ್ದೀನಿ. ಈ ಗಿಡ ಏನು ಎಕ್ಸತ್ತೋಯ್ತು ಅಂತ ಗೊತ್ತಿಲ್ಲ. ಗಾಯ್ಸ್ ನನ್ನ ಬಾಡಿ ಕಂಡೀಷನ್ ನೋಡ್ಬೋದು. ತುಂಬ ದಿನ ಆಯಿತು ಕಾಂಪಿಟೇಷನ್ಗೆ ಹೋಗಿ. ಗೈಸ್ ಫೈನಲಿ ಸ್ನಾನ ಮಾಡೋಕ್ಕೆ ಬಂದಿದ್ದೀನಿ ದೊಡ್ಡ ಮನೆ ಹತ್ರ. ಏನಕ್ಕೆಂದರೆ ಆ ಶೆಡ್ಡಲ್ಲಿ 2 ದಿನ ಆಯಿತು ನೀರು ಬಿಟ್ಟು, ಅದಕ್ಕೋಸ್ಕರ. ಹಾಗೆ ಗೈಸ್ ಫಿಸಿಕ್ ನೋಡ್ಬೋದು ನೀವು. ಕರೆಕ್ಟಾಗಿ ನಾನು ಡಯಟ್ ಮಾಡ್ತಿಲ್ಲ, ಅದಕ್ಕೋಸ್ಕರ ಸ್ವಲ್ಪ ಆ್ಯಪ್ಸ್ ಎಲ್ಲ ಸ್ವಲ್ಪ ಹೊಂಟೋಗಿದೆ. ಸ್ವಲ್ಪ ಕೆಲಸ ಗಾಯ್ಸ್, ತುಂಬ ಕೆಲಸದಲ್ಲಿ ಟ್ರಸ್ಟಲ್ಲಿ ಡಯಟ್ ಮಾಡೋಕ್ಕಾಗ್ತಿಲ್ಲ ನನ್ನ ಕೈಯಲ್ಲಿ. ಫಿಸಿಕ್ ನೋಡ್ತಾ ಇರ್ಬೋದು, ಸ್ವಲ್ಪ ಬ್ಲರ್ ಆಗಿದೆ, ಆದರೆ ಬರುತ್ತೆ ಗೈಸ್. ಬನ್ನಿ ಸ್ನಾನ ಮಾಡಿ ಹೋಗೋದೇ ವರ್ಕೌಟ್ಗೆ.
ಗೈಸ್ ಬೆಳಿಗ್ಗೆ ಎದ್ದೊಳಿರೋದು 2 ಗಂಟೆಯಿಂದ ನನಗೆ ನಿದ್ದೆನೇ ಇಲ್ಲ. ಫೈನಲಿ ಸ್ವಲ್ಪ ಒಂದು 6 ಗಂಟೆಗೆ ನಿದ್ದೆ ಬಂದು ಒಂದು 10 ಗಂಟೆ ತನಕ ನಿದ್ದೆ ಚೆನ್ನಾಗಿ ಮಾಡಿ ಇವಾಗ ವರ್ಕೌಟ್ಗೆ ಹೋಗೋದ. ಇವತ್ತು ಟ್ರೈಸಪ್ಸ್ ಬೈಸಪ್ಸ್ ವರ್ಕೌಟ್ ಇರುತ್ತೆ. ಗಾಯ್ಸ್ ಫೈನಲಿ ಸ್ನಾನ ಮುಗೀತು. ಹಾಗೆ ನನ್ನ ಜಿಮ್ಗಿಂತ ಮೊದಲು ಫ್ರೀ ವರ್ಕೌಟ್ ಮೇಲಿದ್ದು. ಗಾಯ್ಸ್ ಜಿಮ್ ಒಳಗಡೆ ಯಾರೂ ಇಲ್ಲ, ಒಬ್ಬನೇ ವರ್ಕೌಟ್ ಮಾಡ್ತಾಯಿದ್ದೀನಿ. ಯಾಕಂದರೆ ಇವತ್ತು ಹೋಳಿ ಇರೋದು ಕಾರಣ ಅದಕ್ಕೋಸ್ಕರ ಯಾರೂ ಇಲ್ಲ ಜಿಮ್ಮಲ್ಲಿ, ನೀವು ನೋಡ್ತಾ ಇರ್ಬೋದು. ಹಾಗೆ ಇವತ್ತು ನನ್ನ ವರ್ಕೌಟು ಬೈಸಪ್ಸು ಹಾಗೆ ಟ್ರೈಸಪ್ಸ್ ವರ್ಕೌಟ್ ಮಾಡ್ತಾಯಿದ್ದೀನಿ. ಬೈಸಪ್ಸ್ ವರ್ಕೌಟ್ ಮುಗೀತು, ಬೈಸಪ್ಸ್ ವರ್ಕೌಟ್ 5 ವರ್ಕೌಟ್ ಮುಗೀತು. ಹಾಗೆ ಟ್ರೈಸಪ್ಸ್ದು 5 ವರ್ಕೌಟು. ಲಾಸ್ಟಲ್ಲಿ ಒಂದು 3 ವೇರಿಯೇಷನ್ ಆ್ಯಪ್ಸ್ ಹೊಡೆದು ವರ್ಕೌಟ್ನ ಕಂಪ್ಲೀಟ್ ಮಾಡಿದ್ದೀನಿ. ಗಾಯ್ಸ್ ಮೇನ್ ಡಯೆಟಲ್ಲಿ ಇರೋದು ಬಾಡಿ. ಅಂದರೆ ಡಯೆಟ್ ಇದ್ರೇ ಬಾಡಿ ಬರೋದು, ಬರೀ ವರ್ಕೌಟ್ ಇದ್ದರೆ ಬಾಡಿ ಬರೋಲ್ಲ. ಗಾಯ್ಸ್ ಫೈನಲಿ ವರ್ಕೌಟ್ ಮುಗೀತು. ನಂದು ಫ್ರೆಶ್ ಜ್ಯೂಸ್ ಕುಡಿಯೋಕ್ಕೆ ಬಂದಿದ್ದೀನಿ. ಆಮೇಲೆ ಹೋಯ್ತಾ ರೋಡಲ್ಲಿ ಕಟ್ ಫ್ರೂಟ್ ಸಿಗುತ್ತೆ, ಕಟ್ ಫ್ರೂಟ್ ತಿನ್ಕೊಂಡು ಆಮೇಲೆ ಮನೆಗೆ ಹೋಗ್ತೀನಿ. ಹಾಗೆ ಈ ವ್ಲಾಗ್ನ ಇಲ್ಲೇ ಏನು ಮಾಡೋದ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.